ಭೂ ಹಗರಣದಲ್ಲಿ ಸೈನಪ್ಸಿ ಕಂಪನಿ ಎಂಡಿ ಸಚಿನ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಯುಎಸ್ 190, 329(3), 351(2), 336(3) ಹಾಗೂ 352 ಈ ಸೆಕ್ಷನ್ಗಳ ಅಡಿ ದೂರು ದಾಖಲಾಗಿದೆ. ಬೆಂಗಳೂರಿನ ಉತ್ತರ ತಾಲೂಕಿನ ಕಸವನಹಳ್ಳಿಯಲ್ಲಿ ಜಮೀನು ಕಬಳಿಕೆಗೆ ಯತ್ನಿಸಿರತಕ್ಕಂತ ಒಂದು ಆರೋಪ ಇದು. ಕಸವನಹಳ್ಳಿಯ ಸರ್ವೆ ನಂಬರ್ 52ರ 3.25 ಗುಂಟೆ 3.25 ಗುಂಟೆ ಜಮೀನು ಹೊಂದಿರತಕ್ಕಂತ ರಾಮೂರ್ತಿ, ರೈತ ರಾಮೂರ್ತಿ ತಮ್ಮ ಜಮೀನನ್ನ ನರ್ಸರಿ ಮಾಡೋದಕ್ಕೆ ಅಂತ ಭೋಗ್ಯಕ್ಕೆ ನೀಡಿರ್ತಾರೆ. 2005ರಲ್ಲಿ ಕಸವನಹಳ್ಳಿಯಲ್ಲಿ 3.25 ಗುಂಟೆ ಜಮೀನನ್ನ ರಾಮೂರ್ತಿ ಖರೀದಿಸಿರ್ತಾರೆ. ತಮ್ಮ ಜಮೀನನ್ನ ನರ್ಸರಿ ಮಾಡೋದಕ್ಕೆ 6 ಲಕ್ಷಕ್ಕೆ ಭೋಗ್ಯಕ್ಕೆ ರಾಮೂರ್ತಿ ಕೊಟ್ಟಿರ್ತಾರೆ. ಶಶಿಕಲಾ ಕೋದಂಡಚಾರಿ ಅನ್ನುವಂಥವರಿಗೆ ನರ್ಸರಿ ಮಾಡೋದಕ್ಕೆ ಅಂತ ಇವರು ಲೀಸಿಗೆ ಕೊಟ್ಟಿರ್ತಾರೆ. ಆಗಸ್ಟ್ 13ರಂದು ರಾಮೂರ್ತಿ ಜಮೀನು ಬಳಿ ಬಂದ ಸಚಿನ್ ನಾರಾಯಣ್ ಹಾಗೂ ಗ್ಯಾಂಗ್ ಆ ಒಂದು ಜಮೀನಿನ ಹತ್ರ ಬರ್ತಾರೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ರಾಮೂರ್ತಿ ಜಮೀನಿನ ಬಳಿ ಸಹಚರರು ಕೂಡ ಬರ್ತಾರೆ. ಈ ವೇಳೆ ಜಮೀನಿನಲ್ಲಿದ್ದ ಶಶಿಕಲಾ ಕೋದಂಡಚಾರಿಗೆ ಅವರು ಧಮಕಿ ಹಾಕಿರ್ತಕ್ಕಂಥ ಒಂದು ಆರೋಪ ಕೂಡ ಇದೆ. ಅವಾಚ್ಯವಾಗಿ ನಿಂದಿಸಿ ಸಚಿನ್ ನಾರಾಯಣ್ ಹಾಗೂ ಗ್ಯಾಂಗ್ ಜೀವ ಬೆದರಿಕೆ ಮಾಡಿರ್ತಕ್ಕಂಥ ಆರೋಪ. ಸೈನಪ್ಸಿ ಕನ್ಸ್ಟ್ರಕ್ಷನ್ ಎಂಡಿ ಸಚಿನ್ ನಾರಾಯಣ್ ಹಾಗೂ ಕೃಷ್ಣ ಚೈತನ್ಯ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಸಚಿನ್ ನಾರಾಯಣ್ ವಿರುದ್ಧ 10ಕ್ಕೂ ಹೆಚ್ಚು ಕಡೆ ದೂರು ನೀಡಿರ್ತಕ್ಕಂಥ ರಾಮೂರ್ತಿ ಸಚಿನ್ ನಾರಾಯಣ್ ಹಾಗೂ ಗ್ಯಾಂಗಿಗೆ ಸರ್ಕಾರಿ ಅಧಿಕಾರಿಗಳು ಸಹಕಾರ ನೀಡಿದಂತಹ ಆರೋಪ ಕೂಡ ಇದೆ. ಕಂದಾಯ, ಸಬ್ ರಿಜಿಸ್ಟ್ರಾರ್, ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಅಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿಬಂದಿದೆ. ಪೊಲೀಸ್ ಕಮಿಷನರ್ ಸೇರಿ ಹಲವರಿಗೆ ರೈತ ರಾಮೂರ್ತಿ ದೂರನ್ನ ಕೊಟ್ಟಿದ್ದಾರೆ. ಇದೀಗ ದೂರು ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಕಾಪಿ ಕೂಡ ನಿಮಗೆ ನಾನು ತೋರಿಸಿದೆ. ಇದು ಎಫ್ಐಆರ್ ಕಾಪಿ. ಅದೇ ಜಮೀನು, ವಿವಾದಿತ ಜಮೀನೇನಿದೆ ಆ ಜಮೀನಿನೊಳಗೆ ಏಕಾಏಕಿ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದಲ್ಲದೆ ತಕ್ಷಣ ಜಾಗ ಬಿಟ್ಟು ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ದೂರಿನಲ್ಲಿದೆ.